ನೇಪಾಳದಲ್ಲಿ ಏನು ಉದ್ವಿಗ್ನತೆ ಸೃಷ್ಟಿಯಾಗಿತ್ತಲ್ಲ, ಅದೇ ಉದ್ವಿಗ್ನತೆ ನಮ್ಮ ಭಾರತದಲ್ಲೂ ಕೂಡ ಇವಾಗ ಆಗ್ಲೇಬೇಕು ಅಂತ ಅನಿಸ್ತಿದೆ. ಯಾಕಂದ್ರೆ ನಾವು ಏನು ಫಿನಾನ್ಸ್ ಮಿನಿಸ್ಟರ್ ಅಂತ ಆಯ್ಕೆ ಮಾಡಿ ನಾವು ಕಳ್ಸಿದ್ವಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಆ ಯಮ್ಮ ಬೆಳಗ್ಗೆ ಬಾತ್ರೂಮಿಗೆ ಹೋಗೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಏನೇನು ವಸ್ತು ಯೂಸ್ ಮಾಡ್ತೀವಿ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಸತ್ತಾಯ್ತು. ಕೊನೆಗೆ ತಿನ್ನುವಂತಹ ಪಾಪ್ಕಾರ್ನ್ ಹೋಗ್ಲಿ, ಬೆಳಗ್ಗೆ ಪೇಸ್ಟು ಬ್ರಷ್ ಇಂದ ಹಿಡಿದು ರಾತ್ರಿ ಹೊತ್ಕೊಳ್ಳೋ ಬೆಡ್ಶೀಟ್ ವರ್ಗು ಟ್ಯಾಕ್ಸ್ ಹಾಕಿ ಎಲ್ಲಾ ಮುಗ್ಸಾಯ್ತು. ಆಯ್ತಾ, ಜನಗಳು ತಿನ್ನೋ ಅನ್ನದ ಮೇಲೆ ಹಿಡಿದು ಅಥವಾ ಬಳಸೋ ವಸ್ತುಗಳ ಮೇಲೆ ಹಿಡಿದು ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಆಯ್ತು. ಈಗ ಇವ್ರ ಯೋಗ್ಯತೆಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಜನರ ಜೀವನವನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು ಇವತ್ತು ಜನಗಳು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಮೇಲೂ ಟ್ಯಾಕ್ಸ್ ಅನ್ನುವಂತಹ ಬರೆ ಎಳಿತಾ ಇದ್ದಾಳೆ. ನೇಪಾಳದಲ್ಲಿ ಸೃಷ್ಟಿಯಾದಂತಹ ಉದ್ವಿಗ್ನತೆ ಅನ್ನೋದೇನಿದೆ ಅದು ನಮ್ಮ ಭಾರತದಲ್ಲೂ ಮೇ ಬಿ ಸೃಷ್ಟಿ ಆಗ್ಬೇಕು ಅನ್ಸತ್ತೆ. ಎಲ್ಲದ್ರ ಮೇಲೂ ಟ್ಯಾಕ್ಸ್ ಅಂತ ಹಾಕಿ ಕೊನೆಗೆ ಇವಾಗ ಜನಗಳು ಏನು ನಮ್ಗೆ ಅನ್ಲಿಮಿಟೆಡ್ ನೆಟ್ ಬೇಕು ಅಂತನೋ ಅಥವಾ ಆ ನೆಟ್ ಬೇರೆದಕ್ಕೆ ಯೂಸ್ ಮಾಡ್ಕೋಬೇಕು ಅಂತನೋ ಅಥವಾ ಎಷ್ಟೋ ಜನ ಇವಾಗ ಏನಂದ್ರೆ ಉದ್ಯೋಗ ಸಿಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಆಯ್ತಾ, ಅಂತವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೋದು, ಯೂಟ್ಯೂಬ್ ವಿಡಿಯೋಸ್ ಮಾಡೋದು, ಫೇಸ್ಬುಕ್ ವಿಡಿಯೋಸ್ ಮಾಡೋದು, ಜೊತೆಗೆ ರೀಲ್ಸ್ ಗಳನ್ನ ಮಾಡೋದು, ಈ ರೀತಿ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಇವಾಗ ಪ್ರೈವೇಟ್ ಸೆಕ್ಟರ್ ಅಲ್ಲೂ ನಾವು ಅನ್ಕೊಂಡಂತಹ ಸ್ಯಾಲರಿಗೆ ತಕ್ಕಂತಹ ಉದ್ಯೋಗ ಸಿಗಲ್ಲ, ಅಥವಾ ನಾವು ಅನ್ಕೊಂಡಂತಹ ಉದ್ಯೋಗಕ್ಕೆ ತಕ್ಕಂತಹ ಸ್ಯಾಲರಿ ಸಿಗಲ್ಲ. ಇನ್ನು ಗೌರ್ಮೆಂಟ್ ಕೆಲಸ ನೋಡ್ತೀವಿ ಅಂದ್ರೆ ಎಲ್ಲಾ ಕಡೆ ಭ್ರಷ್ಟಾಚಾರದಿಂದ ಮುಳುಗೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾನಾದ್ರೂ ಒಂದಷ್ಟು ಯೂಸ್ ಮಾಡ್ಕೊಂಡು ನಮ್ಮ ಜೀವನಕ್ಕೆ ದಾರಿ ಮಾಡ್ಕೊಳ್ಳೋಣ ಅಂತ ಹೊರಟ್ರೆ, ಇವಾಗ ಒಬ್ಬ ವ್ಯಕ್ತಿ ಯೂಸ್ ಮಾಡುವ ಪ್ರತಿ ಒಂದು GB ಡೇಟಾ ಮೇಲೆ ₹1 ಟ್ಯಾಕ್ಸ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಏನು ಇನ್ನು ಟ್ಯಾಕ್ಸ್ ಹಾಕೋದ್ರಿಂದ ಆ ಟ್ಯಾಕ್ಸ್ ನಮ್ಗೆ ಜನಗಳಿಗೆ ರಿಟರ್ನ್ ನೆಟ್ಟಿಗೆ ಸಿಗ್ತಿದ್ಯಾ? ಇಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ರೆಡಿ ಮಾಡಿದಾರಾ, ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನ ರೆಡಿ ಮಾಡಿದಾರಾ, ಅಥವಾ ಪಬ್ಲಿಕ್ ಸರ್ವಿಸ್ ನ ಕೊಡ್ತಾ ಇದಾರ? ಏನ್ ಮಾಡ್ತಿದ್ದಾರೆ ಇವರು? ಇವತ್ತು ಯೂಸ್ ಮಾಡುವಂತಹ ಡೇಟಾ ಮೇಲೆ ಕೂಡ ₹1 ಟ್ಯಾಕ್ಸ್ ಹಾಕ್ತಿವಿ ಅಂತಾರಲ್ಲ. ಕೆಲವೊಬ್ರು ಎಷ್ಟೋ ಜನ ಶಾರ್ಟ್ ವಿಡಿಯೋ ಮಾಡೋರು ಅಥವಾ ಏನು ಶಾರ್ಟ್ ಮೂವೀಸ್ ಮಾಡೋರು 5, 6, 7, 8, 9, 10 GB ಗಟ್ಟಲೆ ಡೇಟಾ ಯೂಸ್ ಮಾಡ್ತಾರೆ. ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು ಅಂದ್ರೂ ಒಂದು 10 GB ಡೇಟಾ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಅಲ್ಲಿ ₹10. ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ₹10. ನೀನು ಅಪ್ಲೋಡ್ ಮಾಡಬೇಕು ಅಂದ್ರೂ ₹10. ನೀನೊಂದು ರೀಲ್ಸ್ ನೋಡ್ದಾ ಅಲ್ಲಿ ₹1, ₹2. ಏನ್ ಅನ್ಕೊಂಡಿದ್ದಾರೆ? ಜನಗಳನ್ನ ಕಿತ್ತು ತಿನ್ನಕ್ಕಂತಾನೆ ನಿಂತು ಬಿಟ್ಟಿದ್ದಾರೆ ಇವರು.